ಕ್ರಿಸ್ತನಲ್ಲಿ ಪ್ರೀತಿಯುಳ್ಳಂಥ ದೇವ ಜನರೇ, ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸುವಂಥವನಾಗಿದ್ದೇನೆ. ಬನ್ನಿರಿ, ನಾವು ಇಂದಿನ ವಾಕ್ಯ ಧ್ಯಾನಕ್ಕೆ ಪ್ರವೇಶ ಮಾಡೋಣ. ಕಳೆದ ಸಂಚಿಕೆಯಲ್ಲಿ ನಾನು ನಿಮ್ಮೊಟ್ಟಿಗೆ ಹಂಚಿಕೊಂಡ ಹಾಗೆ ಈ ಅಂತ್ಯ ಕಾಲದಲ್ಲಿ ನಮ್ಮ ಕುಟುಂಬದ ಪಾತ್ರ ಬಹು ವಿಶೇಷವಾದದ್ದು. ಹಾಗಾಗಿ ಇಂದಿನ ಪೀಠಿಕೆ ಸಹ ಅಂತ್ಯಕಾಲದ ನಿಮ್ಮ ಕುಟುಂಬ, ಇದರ ಅಡಿಯಲ್ಲಿ ನಾವು ವಾಕ್ಯಗಳನ್ನು ಧ್ಯಾನಿಸೋಣ. ಬನ್ನಿರಿ, ಇಂದು ಈ ಪೀಠಿಕೆ ಅಡಿಯಲ್ಲಿ ಧ್ಯಾನಿಸುವಾಗ ನಮ್ಮ ಕುಟುಂಬ ಈ ಅಂತ್ಯ ದಿನಮಾನಗಳಲ್ಲಿ ಹೇಗಿರಬೇಕು ಎಂಬ ಅಂಶಗಳ ಮೇಲೆ ಬೆಳಕು ಚೆಲ್ಲೋಣ. ಅದಕ್ಕೆ ಆಧಾರವಾಗಿ ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ 12ನೇ ವಾಕ್ಯ ಭಾಗದಿಂದ ನಾವು ಪ್ರಾರಂಭ ಮಾಡಿಕೊಳ್ಳೋಣ. ನಾನು ನಿಮಗಾಗಿ ಓದುತ್ತೇನೆ, ಗಮನಿಸಿರಿ. ತರುವಾಯ ಅವನು ಯೋಚನೆ ಮಾಡಿಕೊಂಡು ಮಾರ್ಕನೆನಿಸಿಕೊಳ್ಳುವ ಯೋಹಾನನ ತಾಯಿಯಾದ ಮರಿಯಳ ಮನೆಗೆ ಬಂದನು. ಅಲ್ಲಿ ಅನೇಕರು ಕೂಡಿ ಬಂದು ಪ್ರಾರ್ಥನೆ ಮಾಡುತ್ತಿದ್ದರು ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ಗಮನಿಸಿರಿ. ಪೇತ್ರನು ತರುವಾಯ ಯೋಚನೆ ಮಾಡಿಕೊಂಡು ಎಲ್ಲಿಗೆ ಹೋಗೋಣ ಎಂಬುದಾಗಿ ಯೋಚನೆ ಮಾಡುತ್ತಿರುವಾಗ ಅವನು ಮಾರ್ಕನೆನಿಸಿಕೊಳ್ಳುವ ಯೋಹಾನನ ತಾಯಿಯಾದ ಮರಿಯಳ ಮನೆಗೆ ಹೋಗೋಣ ಎಂಬುದಾಗಿ ತೀರ್ಮಾನ ತೆಗೆದುಕೊಂಡು ಅಲ್ಲಿಗೆ ಬರುತ್ತಿದ್ದಾನೆ. ಅಲ್ಲಿ ನೋಡುವಾಗ ಅನೇಕರು ಕೂಡಿ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಹಲ್ಲೆಲೂಯಾ. ಹಾಗಾದರೆ ಅಂತ್ಯಕಾಲದ ನನ್ನ ಮತ್ತು ನಿಮ್ಮ ಮನೆ ಹೇಗಿರಬೇಕು? ಅದು ಪ್ರಾರ್ಥಿಸುವ ಮನೆ. ನನ್ನ ಮತ್ತು ನಿಮ್ಮ ಈ ಅಂತ್ಯಕಾಲದ ಕುಟುಂಬವು ಪ್ರಾರ್ಥಿಸುವ ಕುಟುಂಬವಾಗಿರಬೇಕು. ಈ ಪೇತ್ರನು ಹೊರಗೆ ಬಂದು ಯೋಚನೆ ಮಾಡುತ್ತಿದ್ದಾನೆ ಎಂಬುದಾಗಿ ಹೇಳುತ್ತಿದ್ದೇವಲ್ಲ, ಎಲ್ಲಿಂದ ಹೊರಗೆ ಬಂದನು? ಈತನು ಹೊರಗೆ ಬಂದದ್ದು ಸೆರೆಮನೆಯಿಂದ. ಯಾಕಂದ್ರೆ ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿರೋ ಪ್ರಕಾರವಾಗಿ ಯಾಕೋಬನನ್ನ ಕೊಂದ ನಂತರ ಹೆರೋದನು ಅದು ಯಹೂದ್ಯರಿಗೆ ಬಹು ಇಷ್ಟವಾಗಿದೆ ಎಂಬುದಾಗಿ ಹೇಳಿ ಪೇತ್ರನನ್ನು ಸಹ ಸೆರೆಮನೆಯಲ್ಲಿ ಇಟ್ಟಿದ್ದಾನೆ. ಈಗಾಗಲೇ ಅವನು ಆ ಸೆರೆಮನೆಯೊಳಗೆ ಅವನು ಬಂಧನಗಳಿಂದ ಅಂದರೆ ಸರಪಳಿಯಿಂದ ಕಟ್ಟಲ್ಪಟ್ಟಿದ್ದಾನೆ, ಬೇಡಿಗಳಿಂದ ಕಟ್ಟಲ್ಪಟ್ಟಿದ್ದಾನೆ. ಅವನು ಆ ಸೆರೆಮನೆಯೊಳಗೆ ಸಿಕ್ಕಿ ಹಾಕಿಕೊಂಡಿದ್ದಾನೆ. ಯಾವಾಗ ಪೇತ್ರನು ಸೆರೆಮನೆಯಲ್ಲಿ ಬಿದ್ದನೆಂಬಂತ ಸುದ್ದಿ ಈ ಸಭೆಯವರು ಕೇಳಿಸಿಕೊಂಡರೋ ಪ್ರಾರ್ಥನೆ ಮಾಡಲಿಕ್ಕೆ ಆರಂಭ ಮಾಡಿದ್ರು ಮರಿಯಳ ಮನೆಯಲ್ಲಿ. ಹಲ್ಲೆಲೂಯಾ. ಈ ಜನರು ಪ್ರಾರ್ಥಿಸುತ್ತಾ ಇರುವಾಗ, ದೇವ ಸಭೆಯು ಪ್ರಾರ್ಥಿಸುತ್ತಾ ಇರುವಾಗ, ಆ ಪ್ರಾರ್ಥನೆ ಮಾಡುತ್ತಾ ಮಾಡುತ್ತಾ ಅಲ್ಲಿ ಪೇತ್ರನ ಸರಪಳಿಗಳು ಕಳಚಿ ಬಿದ್ದವು, ಬೇಡಿಗಳು ಕಳಚಿ ಬಿದ್ದವು, ಸೆರೆಮನೆಯ ಬಾಗಿಲುಗಳು ತೆರೆಯಲ್ಪಟ್ಟಿತು. ಪೇತ್ರನು ಕನಸು ಕಂಡವನಂತೆ ಹೊರಗೆ ಬರುತ್ತಿದ್ದಾನೆ. ದೇವ ದೂತರುಗಳು ಇವನನ್ನು ಕರೆಕೊಂಡು ಹೊರಗೆ ತಂದು ಬಿಟ್ಟ ಮೇಲೆ ಹೊರಗೆ ಬರುವವರೆಗೂ ಕನಸು ಕಂಡವನಂತಿದ್ದಾನೆ. ಹೊರಗೆ ಬಂದ ಮೇಲೆ ನೋಡ್ತಾನೆ ನಿಜವಾಗಿಯೂ ತನಗೆ ಬಿಡುಗಡೆಯಾಗಿರುವುದನ್ನ. ಯಾಕಂದ್ರೆ ಆ ಬಿಡುಗಡೆಗೆ ಕಾರಣವೇ ಸಭೆಯವರೆಲ್ಲ ಕೂಡಿ ಆ ಮನೆಯಲ್ಲಿ ಪ್ರಾರ್ಥಿಸುತ್ತಾ ಇರುವುದೇ. ಈ ಅಂತ್ಯ ದಿನಮಾನಗಳಲ್ಲಿ ನಮ್ಮ ಕುಟುಂಬ ಹೇಗಿರಬೇಕೆಂದ್ರೆ ಬಂಧನಗಳನ್ನು, ಕೇಡಿನ ಬಂಧಗಳನ್ನು ಬಿಚ್ಚುವಂತಹ, ಸರಪಣಿಗಳನ್ನು ಕಳಚುವಂತಹ, ಅನೇಕ ತಡೆಗಳನ್ನು ಒಡೆದು ಹಾಕುವಂತಹ ಅಂಥ ಪ್ರಾರ್ಥನಾ ಶಕ್ತಿಯಿಂದ ತುಂಬಿರುವಂತಹ ಮನೆಗಳಾಗಿರಬೇಕು, ಕುಟುಂಬಗಳಾಗಿರಬೇಕು ನಮ್ಮ ಕುಟುಂಬ. ಹಲ್ಲೆಲೂಯಾ. ಈ ಸಭೆಯವರ ಪ್ರಾರ್ಥನೆಯಿಂದ ಈತನು ಬಿಡುಗಡೆ ಹೊಂದಿದ. ಆಮೇನ್. ಎರಡನೇದಾಗಿ ಈ ಅಂತ್ಯಕಾಲದ ನಮ್ಮ ಕುಟುಂಬ ಹೇಗಿರಬೇಕು? ಮತ್ತೊಂದು ವಾಕ್ಯವನ್ನು ಓದಿಕೊಳ್ಳೋಣವಾ? 2 ತಿಮೋಥೆಯವರಿಗೆ ಬರೆದಂಥ ಪತ್ರಿಕೆ ಅದರ 3ನೇ ಅಧ್ಯಾಯ 14 ಮತ್ತು 15ನೇ ವಾಕ್ಯ ಭಾಗ. ಗಮನಿಸ್ರಿ, ನಾನು ನಿಮಗಾಗಿ ಓದುತ್ತೇನೆ. ನೀನಾದರೂ ಕಲಿತು ದೃಢವಾಗಿ ನಂಬಿದ ಬೋಧನೆಗಳಲ್ಲಿ ನೆಲೆಯಾಗಿರು, ಕಲಿಸಿಕೊಟ್ಟವರು ಯಾರೆಂಬುದನ್ನು ಆಲೋಚಿಸು. ಚಿಕ್ಕಂದಿನಿಂದಲೂ ನಿನಗೆ ಪರಿಶುದ್ಧ ಗ್ರಂಥಗಳ ಪರಿಚಯವಾಯಿತಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ತಿಮೋಥೆಯನಿಗೆ ಪೌಲನು ಹೇಳುತ್ತಿದ್ದಾನೆ, ಚಿಕ್ಕಂದಿನಿಂದಲೂ ನಿನಗೆ ಈ ಪರಿಶುದ್ಧ ಗ್ರಂಥಗಳ ಪರಿಚಯವಾಯಿತಲ್ಲ ಎಂಬುದಾಗಿ ಹೇಳುತ್ತಿದ್ದಾನೆ. ಹಾಗಾದರೆ ಇವನಿಗೆ ಆ ಪರಿಚಯ ಎಲ್ಲಾಯಿತು ಚಿಕ್ಕಂದಿನಿಂದ? ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ, ಬನ್ನಿರಿ. ಅದೇ 2 ತಿಮೋಥೆಯವರಿಗೆ ಬರೆದ ಪತ್ರಿಕೆಯಲ್ಲಿ ಅದರ 1ನೇ ಅಧ್ಯಾಯ 5ನೇ ವಾಕ್ಯ. ನಿನ್ನಲ್ಲಿರುವ ನಿಷ್ಕಪಟವಾದ ನಂಬಿಕೆಯು ನನ್ನ ನೆನಪಿಗೆ ಬಂತು. ಆ ನಂಬಿಕೆಯು ನಿನ್ನ ಅಜ್ಜಿಯಾದ ಲೋವಿಯಲ್ಲಿಯೂ ನಿನ್ನ ತಾಯಿಯಾದ ಯೂನಿಕೆಯಲ್ಲಿಯೂ ವಾಸವಾಗಿತ್ತು, ಹಾಗೆ ನಿನ್ನಲ್ಲಿಯೂ ವಾಸವಾಗಿದೆ ಎಂದು ದೃಢವಾಗಿ ನಂಬಿದ್ದೇನೆ. ಹಲ್ಲೆಲೂಯಾ. ತಿಮೋಥೆಯಲ್ಲಿದ್ದಂಥ ಆ ನಂಬಿಕೆ, ಆ ಪರಿಶುದ್ಧ ಗ್ರಂಥಗಳ ಪರಿಚಯ ಮನೆಯಲ್ಲಿ ಚಿಕ್ಕಂದಿನಿಂದಲೇ ಅವನಿಗಾಯಿತು.
ಅವನ ಅಜ್ಜಿ ಮತ್ತು ಅವನ ತಾಯಿ ಈ ವಾಕ್ಯಗಳನ್ನು ಪರಿಚಯ ಮಾಡಿದಳು. ಅಂತ್ಯಕಾಲದ ನಮ್ಮ ಮನೆ ಹೇಗಿರಬೇಕಂದ್ರೆ ದೇವರ ವಾಕ್ಯಕ್ಕೆ ಪ್ರಾಧಾನ್ಯತೆಯನ್ನು ಕೊಡುವಂತಹ ಕುಟುಂಬ, ದೇವರ ವಾಕ್ಯವನ್ನು ಎಲ್ಲರಿಗೂ ಕಲಿಸಿಕೊಡುವಂತಹ ಕುಟುಂಬ, ದೇವರ ವಾಕ್ಯವನ್ನು ಕೈಕೊಂಡು ನಡೆಯುವಂತಹ ಕುಟುಂಬ ಈ ಅಂತ್ಯ ದಿನಮಾನಗಳಲ್ಲಿ ನಮ್ಮ ಕುಟುಂಬಗಳಾಗಿರಬೇಕು. ಮೂರನೇದಾಗಿ ಅಂತ್ಯಕಾಲದ ನಮ್ಮ ಕುಟುಂಬ ಹೇಗಿರಬೇಕು? ಬನ್ನಿರಿ ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು ಅದರ 1ನೇ ಅಧ್ಯಾಯ 14ನೇ ವಾಕ್ಯ. ಇವರೆಲ್ಲರೂ ಏಕ ಮನಸ್ಸುಳ್ಳವರಾಗಿ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಕೆಲವು ಮಂದಿ ಹೆಂಗಸರು, ಯೇಸುವಿನ ತಾಯಿಯಾದ ಮರಿಯಳು, ಆತನ ತಮ್ಮಂದಿರು ಅವರ ಸಂಗಡ ಇದ್ದರು. ಪ್ರೀತಿಯುಳ್ಳ ದೇವಜನರೇ, ಗಮನಿಸ್ರಿ, ಅಪೊಸ್ತಲರು ಮತ್ತು ಅವರ ಸಮೂಹ, ಕೆಲವು ಮಂದಿ ಸ್ತ್ರೀಯರು ಮೇಲಂತಸ್ತಿನ ಮನೆಯಲ್ಲಿ ಕೂಡಿ ಬಂದರು. ಅವರು ಪ್ರಾರ್ಥಿಸುತ್ತಾ ಇರುವಾಗ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 1ನೇ ವಾಕ್ಯದಿಂದ ಮುಂದುವರೆದ ಭಾಗಗಳನ್ನು ನೋಡುವಾಗ, ಇವರು ಪ್ರಾರ್ಥಿಸುತ್ತಾ ಇರುವಾಗ ಪವಿತ್ರಾತ್ಮನು ತಾನೇ ಅವರ ಮೇಲೆ ಇಳಿದು ಬಂದನು. ಪವಿತ್ರಾತ್ಮನು ತಾನೇ ಬೆಂಕಿಯ ನಾಲಿಗೆಗಳೋಪಾದಿಯಲ್ಲಿ ಅವರ ಮೇಲೆ ಒಬ್ಬೊಬ್ಬರ ಮೇಲೆ ಕೂತುಕೊಳ್ಳಲಿಕ್ಕೆ ಪ್ರಾರಂಭಿಸಿದನು. ಯಾವಾಗ ಪವಿತ್ರಾತ್ಮನ ಶಕ್ತಿಯು ಅವರ ಮೇಲೆ ಎರಗಿತೋ ಅವರು ಬೇರೆ ಭಾಷೆಗಳನ್ನು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅವರುಗಳು ದೇವರ ಮಹತ್ವಗಳನ್ನು ಪ್ರಕಟಿಸಲಿಕ್ಕೆ ಪ್ರಾರಂಭ ಮಾಡಿದರು. ಅಂದೊಂದು ಮಹಾ ದೊಡ್ಡ ಉಜ್ಜೀವನ ಆ ಸ್ಥಳದಲ್ಲಿ ಉದ್ಭವವಾಯಿತು. ಹಲ್ಲೆಲೂಯಾ. ಪ್ರೀತಿಯುಳ್ಳ ದೇವಜನರೇ, ಅಂತ್ಯಕಾಲದ ನನ್ನ ಮತ್ತು ನಿಮ್ಮ ಕುಟುಂಬ ಹೇಗಿರಬೇಕಂದ್ರೆ ಪವಿತ್ರಾತ್ಮ ಭರಿತವಾದ ಕುಟುಂಬ. ನೀವು ಪ್ರಾರ್ಥನೆಯಲ್ಲಿ ಮುಂದುವರಿತಾ ಇರುವಾಗ ಅಲ್ಲಿ ಪವಿತ್ರಾತ್ಮನ ಪ್ರಸನ್ನತೆಯಿಂದ ಕೂಡಿರುವಂಥ ಕುಟುಂಬವಾಗಿ ಮಾರ್ಪಡ್ತದೆ. ಯಾರಾದರೂ ಒಂದು ವೇಳೆ ನಿಮ್ಮ ಮನೆಯೊಳಗೆ ಪ್ರವೇಶ ಮಾಡಿದರೆ, ಅವರು ನಿಮ್ಮ ಮನೆಯೊಳಗೆ ಬಂದಾಗ ಆ ಪವಿತ್ರಾತ್ಮನ ಸಾನ್ನಿಧ್ಯವನ್ನು ಜನರು ಅನುಭವಿಸಬೇಕು. ಹಾಗಾಗಿ ಅಂತ್ಯಕಾಲದ ನನ್ನ ಮತ್ತು ನಿಮ್ಮ ಮನೆ ಹೇಗಿರಬೇಕಂದ್ರೆ ಪವಿತ್ರಾತ್ಮ ಭರಿತವಾದ ಮನೆಯಾಗಿರುವಂಥದ್ದು. 4ನೇದಾಗಿ ನಾವು ಈ ಅಂತ್ಯಕಾಲದಲ್ಲಿ ನಮ್ಮ ಮನೆ ಹೇಗಿರಬೇಕು ಎಂಬುದನ್ನು 4ನೇದಾಗಿ ತಿಳ್ಕೊಳ್ಳೋಣ. ಇನ್ನೊಂದು ವಾಕ್ಯ ಭಾಗವನ್ನು ಓದಿಕೊಳ್ಳೋಣ. ಬನ್ನಿರಿ, ಲೂಕನು ಬರೆದಂಥ ಸುವಾರ್ತೆ ಅದರ 19ನೇ ಅಧ್ಯಾಯ 1ರಿಂದ 10 ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಆ ಸ್ಥಳದಲ್ಲಿ ಜಕ್ಕಾಯನ ಕುರಿತಾಗಿ ಒಂದು ಕಥೆಯನ್ನು ನಾವೆಲ್ಲರೂ ತಿಳ್ಕೊಂಡಿದ್ದೇವೆ. ಯೇಸು ಸ್ವಾಮಿ ಜಕ್ಕಾಯನ ಮನೆಯೊಳಗೆ ಪ್ರವೇಶ ಮಾಡಿ ಅಲ್ಲಿ ವಾಸವಾಗಿದ್ದನು. ಹಲ್ಲೆಲೂಯಾ. ಯೇಸು ಆ ಮನೆಯಲ್ಲಿ ತಂಗಿದನು. ಅನೇಕ ಮನೆಗಳಿದ್ದವು, ಆದರೆ ಆ ಸುಂಕದವನಾದ ಜಕ್ಕಾಯನ ಮನೆಗೆ ಯೇಸು ಹೋಗಿ ಅಲ್ಲಿಯೇ ವಾಸ ಮಾಡಿದನು. ಪ್ರೀತಿಯುಳ್ಳ ದೇವಜನರೇ, ಗಮನಿಸ್ರಿ, ಈ ಅಂತ್ಯಕಾಲದಲ್ಲಿ ನನ್ನ ಮತ್ತು ನಿಮ್ಮ ಕುಟುಂಬ ಮನೆ ಹೇಗಿರಬೇಕಂದ್ರೆ ಯೇಸು ತಂಗುವ ಮನೆ. ಆಮೆನ್. ಯೇಸು ಸ್ವಾಮಿ ತಂಗುವ ಮನೆಯಾಗಿರಬೇಕು. ಆತನು ನೆಲೆಸಿರುವ ಮನೆಯಾಗಿರಬೇಕು. ಆತನ ವಾಕ್ಯಗಳು, ಆತನ ಪ್ರಸನ್ನತೆ, ಆತನ ಸಾನ್ನಿಧ್ಯವು ನೆಲೆಗೊಂಡ ಮನೆಯಾಗಿರಬೇಕು ನನ್ನ ಮತ್ತು ನಿಮ್ಮ ಈ ಅಂತ್ಯಕಾಲದ ಕುಟುಂಬ. 5ನೇದಾಗಿ ನಮ್ಮ ಈ ಅಂತ್ಯಕಾಲದ ಕುಟುಂಬ ಹೇಗಿರಬೇಕು? ಯೋಹಾನನು ಬರೆದಂಥ ಸುವಾರ್ತೆ ಅದರ 12ನೇ ಅಧ್ಯಾಯ 1ರಿಂದ 3 ವಾಕ್ಯ ಭಾಗಗಳನ್ನು ನಾವು ಓದಿಕೊಳ್ಳುವಾಗ, ಪಸ್ಕ ಹಬ್ಬವು ಇನ್ನು 6 ದಿವಸ ಮುಂದೆ ಇರಲಾಗಿ ಯೇಸು ಬೆಥಾನ್ಯಕ್ಕೆ ಬಂದನು. ಯೇಸುವು ಸತ್ತವರೊಳಗಿಂದ ಎಬ್ಬಿಸಿದ ಲಾಜರನು ಅಲ್ಲಿದ್ದನು. ಯೇಸುವಿಗೆ ಅಲ್ಲಿ ಔತಣ ಮಾಡಿಸಲು ಮಾರ್ತಳು ನೆರವಾಗಿದ್ದಳು. ಲಾಜರನು ಆತನ ಸಂಗಡ ಊಟಕ್ಕೆ ಕೂತವರಲ್ಲಿ ಒಬ್ಬನು. ಆಗ ಮರಿಯಳು ಬಹು ಬೆಲೆಯುಳ್ಳ ಅಚ್ಚ ಜಟಮಾಂಸಿ ತೈಲವನ್ನು 1 ಸೇರಷ್ಟು ತಂದು ಯೇಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆಗೂದಲಿಂದ ಆತನ ಪಾದಗಳನ್ನು ಒರೆಸಿದಳು. ಆ ತೈಲದ ಪರಿಮಳವು ಮನೆಯಲ್ಲೆಲ್ಲ ತುಂಬಿಕೊಂಡಿತು. ಹಲ್ಲೆಲೂಯಾ. ಪ್ರೀತಿಯುಳ್ಳ ದೇವಜನರೇ, ಅಂತ್ಯಕಾಲದ ನನ್ನ ಮತ್ತು ನಿಮ್ಮ ಕುಟುಂಬ ಹೇಗಿರಬೇಕು ಅಂದರೆ ಈ ವಾಕ್ಯದಲ್ಲಿ ಓದಿಕೊಂಡ ಪ್ರಕಾರವಾಗಿ ದೇವರಿಗೆ ಶ್ರೇಷ್ಠವಾದದನ್ನು ಕೊಡುವ ಮನೆಯಾಗಿರಬೇಕು. ನಮ್ಮ ಕುಟುಂಬದಲ್ಲಿ ಒಂದು ಅಭ್ಯಾಸವಿರಬೇಕು, ದೇವರಿಗೆ ಶ್ರೇಷ್ಠವಾದದನ್ನೇ ಕೊಡುವಂಥದ್ದು, ಮನಪೂರ್ವಕವಾಗಿ ಕೊಡುವಂಥದ್ದು ಅಭ್ಯಾಸ ಮಾಡಿಕೊಳ್ಳಬೇಕು. ಈ ಅಂತ್ಯ ದಿನಮಾನಗಳಲ್ಲಿ
ಹೀಗೆಂದು ನಾನು ಹೇಳುವಾಗ ಬರೀ ನಿಮ್ಮ ಕಾಣಿಕೆಗಳನ್ನು ಮಾತ್ರ ದೇವರಿಗೆ ಕೊಡಿರಿ ಎಂಬುದಾಗಿ ನಾನು ಎಂದಿಗೂ ಹೇಳುವುದಿಲ್ಲ. ಯಾವಾಗಲೂ ನಾನು ಸಭೆಯಲ್ಲಿ ಹೇಳುವಂತೆ ನಿಮಗೂ ಕೂಡ ತಿಳಿಯಪಡಿಸಲಿಕ್ಕೆ ಬಯಸ್ತೇನೆ. ನೀವು ದೇವರಿಗೆ ಕೊಡುವುದಾದರೆ ಮೊದಲು ನಿಮ್ಮ ಸಮಯವನ್ನು ಕೊಡಿರಿ. ಎರಡನೇದು ನಿಮ್ಮ ಸಾಮರ್ಥ್ಯಗಳು ಅಥವಾ ನಿಮ್ಮ ತಲಾಂತುಗಳನ್ನು ದೇವರಿಗಾಗಿ ಕೊಡಿರಿ. ಮೂರನೇದು ನಿಮ್ಮ ಸಂಪತ್ತನ್ನು ದೇವರಿಗೆ ಕೊಡಿರಿ. ಸಮಯ, ಸಾಮರ್ಥ್ಯ, ಸಂಪತ್ತು ಮೂರನ್ನು ದೇವರಿಗೆ ಕೊಡಿರಿ. ಅದನ್ನು ದೇವರು ಮಾನಿಸುತ್ತಾನೆ. ಈ ಅಂತ್ಯಕಾಲದಲ್ಲಿ ನಮ್ಮ ಕುಟುಂಬ ಹೇಗಿರಬೇಕು? ದೇವರಿಗೆ ಶ್ರೇಷ್ಠವಾದುದನ್ನು ಕೊಡುವ ಕುಟುಂಬವಾಗಿರಬೇಕು. ಆಮೆನ್, ಹಲ್ಲೆಲೂಯ. ಮುಂದುವರೆದು ಆರನೇದಾಗಿ ನಮ್ಮ ಕುಟುಂಬ ಹೇಗಿರಬೇಕು ಈ ಅಂತ್ಯಕಾಲಮಾನದಲ್ಲಿ ಅಂದರೆ ಇನ್ನೊಂದು ವಾಕ್ಯ ಭಾಗವನ್ನು ಓದಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ ಅದರ 5ನೇ ಅಧ್ಯಾಯ 27ನೇ ವಾಕ್ಯದಿಂದ 32ನೇ ವಾಕ್ಯದವರೆಗೂ ಒಂದು ಭಾಗವನ್ನು ನೋಡಬಹುದು. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಕೂಡ ಒಂದು ಭಾಗವನ್ನು ನೋಡಬಹುದು. ಈ ಎರಡು ವಾಕ್ಯ ಭಾಗದಲ್ಲಿಯೂ ಎರಡು ಮನೆಗಳನ್ನು ನೋಡುತ್ತೇವೆ. ಒಂದು ಮನೆ ಸುಂಕದವನಾಗಿರುವ ಲೇವಿಯನ ಮನೆ. ಆ ಮನೆಗೆ ಯೇಸು ಸ್ವಾಮಿ ಹೇಳಿದ್ರು, ನಾನು ಇವತ್ತು ನಿನ್ನ ಮನೆಯಲ್ಲಿ ತಂಗುವೆನು ಬಾ ಎಂಬುದಾಗಿ. ಯಾವಾಗ ಯೇಸು ಸ್ವಾಮಿ ನಾನು ನಿನ್ನ ಮನೆಗೆ ಬರುವೆನೆಂಬುದಾಗಿ ಹೇಳಿದನೋ ತಕ್ಷಣವೇ ಈ ಲೇವಿಯನು ಏನು ಮಾಡ್ತಿದ್ದಾನಂದ್ರೆ ತನ್ನ ಸಹಚರರಿಗೆ, ಎಲ್ಲ ಸುಂಕದವರಿಗೆ ಎಲ್ಲರಿಗೂ ಹೇಳಿ ಕಳಿಸ್ತಿದ್ದಾನೆ, ನನ್ನ ಮನೆಯ ಔತಣಕ್ಕೆ ಬನ್ನಿರಿ ಎಂಬುದಾಗಿ. ಯೇಸು ಸ್ವಾಮಿ ಅಲ್ಲಿದ್ದರು. ಯೇಸು ಸ್ವಾಮಿ ತಾನೇ ಆ ಜನರಿಗೆಲ್ಲರಿಗೂ ಉಪದೇಶ ಮಾಡಿದರು. ಯೇಸು ಸ್ವಾಮಿ ಅವರೆಲ್ಲರನ್ನು ಆಶೀರ್ವದಿಸಿದರು. ಪ್ರೀತಿಯುಳ್ಳ ದೇವ ಜನರೇ, ಆ ಲೇವಿಯನ್ನು ಮಾಡಿದ್ದೇನು ಗೊತ್ತಾ? ಅವನ ಮನೆಯ ಬಾಗಿಲನ್ನು ಯೇಸು ಸ್ವಾಮಿಗಾಗಿ ತೆರೆದಿಟ್ಟನು, ಯೇಸು ಕ್ರಿಸ್ತನ ವಾಕ್ಯವು ಸಾರಲ್ಪಡಲಿಕ್ಕೆ. ಯಾವಾಗಲೂ ನಮ್ಮ ಕುಟುಂಬದ ಬಾಗಿಲು, ನಮ್ಮ ಮನೆಯ ಬಾಗಿಲುಗಳು ಸುವಾರ್ಥೀಕರಣಕ್ಕೆ ಈ ಅಂತ್ಯ ದಿನಮಾನಗಳಲ್ಲಿ ತೆರೆದಿಟ್ಟಿರುವಂಥ ಕುಟುಂಬವಾಗಿರಬೇಕು. ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ನೋಡುತ್ತೇವೆ, ಕೊರ್ನೇಲನಿಗೂ ಕೂಡ ಇಂಥ ಒಂದು ಸಂದೇಶವು ಸಿಕ್ಕಿತು. ಪೇತ್ರನು ಬರಲಿಕ್ಕಿದ್ದಾನೆ, ಬಂದು ದೇವರ ವಾಕ್ಯಗಳು ಉಪದೇಶ ಮಾಡಲಿಕ್ಕಿದ್ದಾನೆ ಎಂಬುದಾಗಿ ತಿಳಿದಾಕ್ಷಣ ಅವನು ತನ್ನ ನೆರೆಯವರನ್ನ, ತನ್ನ ಕುಟುಂಬಸ್ಥರನ್ನ, ಬಂಧು ಮಿತ್ರಾದಿಗಳೆಲ್ಲವರನ್ನ ಸೇರಿಸಿಕೊಂಡು ಪೇತ್ರನ ವಾಕ್ಯ ಉಪದೇಶ ಮಾಡಲಿಕ್ಕೋಸ್ಕರವಾಗಿ ಆ ಮನೆಯ ಬಾಗಿಲನ್ನು ತೆರೆದಿಟ್ಟಿದ್ದನು. ಅಂದು ಪೇತ್ರನು ಬಂದು ಪ್ರಸಂಗಿಸಿದಾಗ ಅಲ್ಲಿ ಮಹಾ ದೊಡ್ಡ ಉಜ್ಜೀವನ, ಮಾನಸಾಂತರ, ರಕ್ಷಣೆ ಅನುಭವಗಳು ಉಂಟಾಯಿತು. ಸುವಾರ್ಥೀಕರಣಕ್ಕೋಸ್ಕರವಾಗಿ ಕೊರ್ನೇಲನು ಅಂದು ತನ್ನ ಮನೆಯ ಬಾಗಿಲನ್ನು ತೆರೆದಿಟ್ಟಿದ್ದನು. ಈ ಅಂತ್ಯ ದಿನಮಾನಗಳಲ್ಲಿ ಪ್ರೀತಿಯುಳ್ಳ ದೇವಜನರೇ, ನನ್ನ ಮತ್ತು ನಿಮ್ಮ ಕುಟುಂಬ ಸುವಾರ್ಥೀಕರಣದ ಕುಟುಂಬವಾಗಿ ಮಾರ್ಪಡಬೇಕು. ನನ್ನ ಮನೆ ಸುವಾರ್ಥೀಕರಣದ ಮನೆಯಾಗಿರಬೇಕು. ಆಮೆನ್, ಹಲ್ಲೆಲೂಯ. ಮುಂದುವರೆದು 7ನೇದಾಗಿ ಮತ್ತು ಕೊನೆಯದಾಗಿ ನಮ್ಮ ಈ ಕುಟುಂಬ ಈ ಅಂತ್ಯ ಕಾಲದಲ್ಲಿ ಹೇಗಿರಬೇಕು ಎಂಬುದಕ್ಕೆ ಮತ್ತೊಂದು ವಾಕ್ಯವನ್ನು ಓದಿಕೊಳ್ಳೋಣ. ನಾವು ಲೂಕನ ಸುವಾರ್ತೆ 8ನೇ ಅಧ್ಯಾಯ 51ರಿಂದ 55ರಲ್ಲಿ ನೋಡುವಾಗ ಆ ಮನೆಯು ಒಂದು ಸಾವಿನ ಮನೆ. ಆ ಮನೆಯೊಳಗೆ ಈಗ ಒಂದು ಸಣ್ಣ ಪ್ರಾಯದ ಒಂದು ಹೆಣ್ಣು ಮಗಳು ಸತ್ತು ಹೋಗಿದ್ದಾಳೆ. ಆ ಮನೆಯೆಲ್ಲವೂ ಗೋಳಾಟದಿಂದ ತುಂಬಿದೆ. ಆದರೆ ಯೇಸು ಆ ಮನೆಯೊಳಗೆ ಪ್ರವೇಶ ಮಾಡಿದನು. ದೇವರು ತಾನೇ ಒಂದು ಅದ್ಭುತವನ್ನ ಮಾಡಿದನು. ಸತ್ತಂತ ಹುಡುಗಿ ಜೀವಂತವಾಗಿ ಎದ್ದು ಬಂದಳು. ಅವರ ಮೂಲಕವಾಗಿ ಆ ಪ್ರಾಂತ್ಯಗಳೆಲ್ಲ ಕಡೆಗಳಲ್ಲಿ ಕೂಡ ದೇವರ ವಾಕ್ಯವು ಹಬ್ಬಿತು. ಹಲ್ಲೆಲೂಯ. ಅಂದ್ರೆ ನಮ್ಮ ಮನೆ ಹೇಗಿರಬೇಕಂದ್ರೆ ಅದ್ಭುತಗಳು ನಡೆಯುವ ಮನೆ. ನೀವು ಪ್ರಾರ್ಥಿಸುವಾಗ ಅದ್ಭುತಗಳು ನಡೀಲಿಕ್ಕೆ ಸಾಧ್ಯ. ಪವಿತ್ರಾತ್ಮನ ಪ್ರಸನ್ನತೆಯಿಂದ ಕೂಡಿರುವಾಗ ಅದ್ಭುತಗಳು ನಡೀಲಿಕ್ಕೆ ಸಾಧ್ಯ. ಯೇಸು ಕ್ರಿಸ್ತನು ತಂಗಿರುವಾಗ ಅದ್ಭುತಗಳು ನಡೀಲಿಕ್ಕೆ ಸಾಧ್ಯ. ಶ್ರೇಷ್ಠವಾದದನ್ನು ದೇವರಿಗೆಂದು ಕೊಡುವ ಮನಸ್ಸುಳ್ಳವರಾಗಿರುವಾಗ ಅದ್ಭುತಗಳು ನಡೀಲಿಕ್ಕೆ ಸಾಧ್ಯ. ನಮ್ಮ ಮನೆಯು ಸುವಾರ್ಥೀಕರಣದ ಮನೆಯಾಗಿರುವಾಗ ಅದ್ಭುತಗಳು ನಡೀಲಿಕ್ಕೆ ಸಾಧ್ಯ. ಯೋಹಾನನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಅದೊಂದು ಮದುವೆಯ ಮನೆ, ಕಾನಾ ಊರೆಂಬಂತ ಮದುವೆ ಮನೆ. ಆ ಕಾನಾ ಊರಿನಲ್ಲಿ ಇರುವಂಥ ಮದುವೆ ಮನೆಯಲ್ಲಿ ಕೂಡ ದೇವರು ಒಂದು ಅದ್ಭುತವನ್ನು ಮಾಡಿದರು. ಅಲ್ಲಿ ದ್ರಾಕ್ಷಾರಸವು ಕೊರತೆ ಆಗಿತ್ತು. ಯೇಸು ಸ್ವಾಮಿ ನೀರನ್ನ ದ್ರಾಕ್ಷಾರಸವನ್ನಾಗಿ ಪರಿವರ್ತನೆ ಮಾಡುತ್ತಾ ಅದ್ಭುತವನ್ನು ಮಾಡಿದನು. ಹಲ್ಲೆಲೂಯ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಮನೆಗಳಲ್ಲಿ ಅದ್ಭುತಗಳು ನಡೆಯುವ ಮನೆಯಾಗಿ ಮಾರ್ಪಡಲಿ. ಹಲ್ಲೆಲೂಯ. ಮೆಲುಕು ಹಾಕಲಿಕ್ಕೋಸ್ಕರವಾಗಿ ಪುನಃ ನಾನು ನಿಮಗೆ ಇವುಗಳನ್ನು ಓದಿ ಹೇಳಲಿಕ್ಕೆ ಬಯಸ್ತೇನೆ. ಗಮನಿಸ್ರಿ, ನನ್ನ ಮತ್ತು ನಿಮ್ಮ ಅಂತ್ಯಕಾಲದ ಮನೆ ಹೇಗಿರಬೇಕು? 1, ಪ್ರಾರ್ಥಿಸುವ ಮನೆಯಾಗಿರಬೇಕು. 2,
ದೇವರ ವಾಕ್ಯಕ್ಕೆ ಮಾನ್ಯತೆ ಕೊಡುವ ಮನೆಯಾಗಿರಬೇಕು. 3, ಪವಿತ್ರಾತ್ಮನ ಪ್ರಸನ್ನತೆಯಿಂದ ತುಂಬಿದ ಮನೆಯಾಗಿರಬೇಕು. 4, ಯೇಸು ಕ್ರಿಸ್ತನು ತಂಗಿರುವ ಮನೆಯಾಗಿರಬೇಕು. 5ನೇದಾಗಿ ಯೇಸು ಕ್ರಿಸ್ತನಿಗೆ ಅಥವಾ ದೇವರಿಗೆ ಶ್ರೇಷ್ಠವಾದದನ್ನು ಕೊಡುವ ಮನೆಯಾಗಿರಬೇಕು. 6ನೇದಾಗಿ ನಮ್ಮ ಮನೆಗಳು ಸ್ವಾರ್ಥೀಕರಣದ ಮನೆಗಳಾಗಿರಬೇಕು. 7ನೇದಾಗಿ ಹೀಗೆ ನೀವು ಈ 6 ಕಾರ್ಯಗಳನ್ನು ಮಾಡುವಾಗ ಆ ಮನೆಯಲ್ಲಿ ಅದ್ಭುತದ ಮನೆಯಾಗಿ ಮಾರ್ಪಡ್ತದೆ. ಅನೇಕರು ಬರುವಾಗ ದೇವರು ತಾನೇ ಅವರುಗಳಿಗೆ ನಿಮ್ಮ ಮನೆಯಲ್ಲಿ ಅನೇಕ ಅದ್ಭುತಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ, ಅನೇಕರನ್ನ ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಆದದರಿಂದ ಅಂತ್ಯಕಾಲದ ನನ್ನ ಮತ್ತು ನಿಮ್ಮ ಮನೆ ದೇವರ ದೃಷ್ಟಿಯಲ್ಲಿ, ದೇವರ ಯೋಜನೆಯಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸಿದೆ. ಈ ನಿಟ್ಟಿನಲ್ಲಿ ನಮ್ಮ ಕುಟುಂಬಗಳನ್ನು ಕರ್ತನ ಕರೆಗಳು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣವಾ? ಬನ್ನಿರಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ಪರಲೋಕದ ಜೀವವುಳ್ಳ ತಂದೆಯಾದ ದೇವರೇ, ಈ ಅಂತ್ಯ ದಿನಮಾನಗಳಲ್ಲಿ ನಾನು ಮತ್ತು ನನ್ನ ಕುಟುಂಬ ಹೇಗಿರಬೇಕೆಂಬುದನ್ನು ನಾವು ಧ್ಯಾನಿಸಿದ್ದೇವೆ. ನಮ್ಮ ಕುಟುಂಬಗಳಲ್ಲಿ ಈ 7 ಕಾರ್ಯಗಳು ನಡೆಯುವಂತೆ ಕೃಪೆ ಮಾಡಿರಿ. ನಮ್ಮ ಕುಟುಂಬಗಳನ್ನು ಅದಕ್ಕಾಗಿ ಉಪಯೋಗ ಮಾಡಿರಿ. ಈ ಮೂಲಕ ನಿಮ್ಮ ನಾಮ ಮಾತ್ರ ಮಹಿಮೆ ಪಡಲಿ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು ಆಲ್.